ನೋಡ್ರಿ ಮಾದರಿ ಒಂದು ಕೊಟ್ಟದ ಇಂಥದೇ ಲಕ್ಷ ಕೊಟ್ಟು ಮಾಡ್ರಿ. ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಮೊದಲು ಏನು ಮಾಡಬೇಕು, ಲಾಭ ತಕ್ಕೋರಿ. ಆಮೇಲೆ ಕೊಂಡ ಬೆಲೆದಾಗ ಲಾಭನ ಕೂಡಿಸಿದ್ರೆ ಮಾರಾಟದ ಬೆಲೆ ಬರ್ತದೆ. ಇಷ್ಟು ಹೇಳಿದ್ ನಾನು ಲಕ್ಷ ಕೊಟ್ಟು ನೋಡ್ರಿ. ಚೆನ್ನಾಗಿ ಬಿಡಿಸ್ರಿ. ಬಿಡಿಸೋದಾತ ವಿಡಿಯೋ ಆನ್ ಮಾಡಿರಿ. ಓಕೆ, ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಿನ್ನ ರಾಶಿ ಬಂದಾಗ ದಶಮಾಂಶ ಬಂತು ಅಂತಂದ್ರೆ, ಭಿನ್ನ ರಾಶಿ ಬಂತು ಅಂತಂದ್ರೆ ನೀವು ಮೊದಲು ಸಪ್ರೇಟ್ ಲಾಭವನ್ನು ತಕ್ಕೋಬೇಕು. 100 ರೂಪಾಯಿಗೆ 100 ರೂಪಾಯಿ ಕೊಂಡ ಬೆಲೆ ಇದ್ದಾಗ 9.15 ಲಾಭ. 4,600 ರೂಪಾಯಿ ಬೆಲೆಗೆ ಎಷ್ಟು ಲಾಭ ಅಂತ ತಕ್ಕೋಬೇಕು. ಈಗ ಮೊದಲು ಸಂಗತಿಗಳನ್ನು ಹಚ್ಕೋಬೇಕು. ಲಾಭ ಬರೋಬ್ಬರಿ 9.15 ಶೇಕಡ ಬರೋಬ್ಬರಿ. 9 45 ಶೇಕಡ ಲಾಭ. ಆಮೇಲೆ ಕೊಂಡ ಬೆಲೆ ಬರೋಬ್ಬರಿ. ಅಸಲು ಅಂದ್ರು ಒಂದೇ, ಅಸಲು ಬೆಲೆ ಅಂದ್ರು ಒಂದೇ, ಕೊಂಡ ಬೆಲೆ ಅಂದ್ರು ಒಂದೇ. 4,600 ರೂಪಾಯಿ. ಆಮೇಲೆ ಏನು ಕೇಳ್ಯಾರ ಅವರು, ಎರಡು ಸಂಗತಿ ಮೇಲೆ ನಿಮ್ಮ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು, ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು, ಬೆಲೆ ಎಷ್ಟು, ಮಾರಾಟದ ಬೆಲೆ ಬರೋಬ್ಬರಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮಾರಾಟದ ಬೆಲೆ ಈಸ್ ಈಕ್ವಲ್ ಟು ಎಷ್ಟು. ಸರಳ ಲೆಕ್ಕ. ಅವು ತಿಳ್ಕೊಂಡ್ರೆ ಭಾಳ ಸರಳ. ಹೆಂಗೆ ಸರ್ ತಿಳಿಸ್ತಾರೆ ಅದನ್ನು ನೋಡ್ಬೇಕು. ನಾ ಬುಕ್ಕ ಬರೆದದ್ದು ಸೈನಿಕ್ ಸ್ಕೂಲ್ ನವೋದಯ ಬುಕ್ ಏನದಲ್ಲ, ಮುಂದೆ ಇಟ್ಕೊಂಡು ನೀವು ಇವತ್ತನೆಲ್ಲ ಉದಾಹರಣೆಗಳನ್ನ ನೋಡ್ಲಿಕ್ಕೆ ಉತ್ತರ ಬರೋದಿಲ್ಲ. ಈಗ ನಾ ತಿಳಿಸಿದ ನಿಮಗೆ ಆ ಗಣಿತಗಳು ಭಾಳ ತಿಳಿತಾವೆ. ನೋಡಿ, ಈಗ ಏನು ಮಾಡಬೇಕು, 100 ಕೊಂಡ ಬೆಲೆ ಇದ್ದಾಗ 46.5 ಅಥವಾ 5/46 ಲಾಭ ತಕ್ಕೋಬೇಕೀಗ. 100 ಕೊಂಡ ಬೆಲೆಗೆ 100 ಕೊಂಡ ಬೆಲೆಗೆ ಎಷ್ಟು ಲಾಭದ, 46.5 ಲಾಭ. ಭಾಳ ಸರಳ ಇದೆ, ಕಿರಿಕಿರಿ ಇಲ್ಲ ಅಂತಿದ್ದು ಲಾಭ. 4,600 ಕೊಂಡ ಬೆಲೆಗೆ ಲಾಭ ಬರೋಬ್ಬರಿ ಎಷ್ಟು. 4,600 ಗುಂಡ್ಲೆ 46.5 ಗುಂಡ್ಲೆ 100 ಇಲ್ಲಿ 100 ಹಚ್ಕೋಬೇಕು. ಆಮೇಲೆ ಇಷ್ಟು ಸರಳ 100 ಕಾಯ್ಕೋರಿ, ನಿಮ್ಗೆ ಸರಳ. ಮತ್ತು ಬಾಗ್ಸೋತ್ ಕೊಡ್ಬೇಕಾಗ್ತದೆ ನೀವು. ಇದು 5 ಹೊಡೀರಿ. 5 1 5 9 45, 1 ಉಳಿತು, 5 2 10, 0 0. ಭಾಳ ಸರಳ ಇದು. ಈ 920ಕ್ಕೆ 46ಕ್ಕೆ ಗುಣಾಕಾರ ಮಾಡಿ. ಅಂದ್ರೆ 46 920 20ಕ್ಕೆ 46 ಗುಣಾಕಾರ ಮಾಡಿ. ನೋಡಿ, 6 ಪೂಜೆ 6 2 12, 1 ಪೂಜೆ ಅನ್ನೋದ ಲಾಸ್ಟಿಗೆ ಇಡ್ರಿ. ಬೇಕಂದ್ರೆ ತೋರಿಸ್ನ, ಅದೊಂದು ಸರಳ ಮೆಥಡ್ ತೋರಿಸ್ತು ನಿಮಗೆ. ಹೆಂಗೆ 920 ಬಂದಾಗ ಏನು ಮಾಡ್ಬೇಕನ್ನೋದು ಐಡಿಯಾ ನೋಡ್ರಿ. ಈ 0 ಬಿಡ್ರಿ, 92 46 ಗುಣಾಕಾರ ಮಾಡಿರಿ. 92 ಮತ್ತು 46 ಗುಣಾಕಾರ ಮಾಡಿ. 6 2 12, 1 6 9 54, 1 55. ನೋಡಿ, 4 2 8, 4 9 36, 2 8 5 13, 6 1 5 11 12, 423. ಆ 0 ಏನದಲ್ಲ ಲಾಸ್ಟಿಗೆ ತಂದಿಟ್ಟು ಬಿಡ್ರಿ. ನೋಡಿ, ಬರೋಬರಿ. 42 320, 42 320 ಸರ್ವಸ್ ವ್ಯಾಲ್ಯೂ 100. 2 ಸ್ಥಾನ ಬಿಟ್ಟು ಬಿಂದು ಕೊಟ್ರೆ ಅಂದ್ರೆ ಅದೇನಾಗ್ತದೆ, ಲಾಭ ಆಗ್ತದೆ. 423.20 ರೂಪಾಯಿ ಲಾಭ. ಈಗ ಮಾರಾಟದ ಬೆಲೆ ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡಬೇಕು ಅದನ್ನು ತಿಳ್ಕೊಂಡು, ಕೊಂಡ ಬೆಲೆ ಪ್ಲಸ್ ಲಾಭ, ಕೊಂಡ ಬೆಲೆ ಪ್ಲಸ್ ಲಾಭ. ಮಾರಾಟದ ಬೆಲೆ ಬರೋಬ್ಬರಿ
ಅಸಲು ಬೆಲೆ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ. ಅಸಲು ಬೆಲೆ ಪ್ಲಸ್ ಲಾಭ. ಇದು ದಶಮಾಂಶದಾಗ ಬಂದದಂದ್ರೆ ಅಸಲು ಬೆಲೆ 4600 ಅದ. ಅದಕ್ಕೆ ಬಿಂದು 2 ಸೊನ್ನೆ ಕೊಡ್ರಿ, ಯಾಕಂದ್ರೆ ಬಡ್ಡಿ ನಿಮಗೆ ದಶಮಾಂಶದಾಗ ಬಂದದ 2 ಸ್ಥಾನದ ಬಡ್ಡಿಗೆ 423.20 ಆಯಿತು ನೋಡ್ರಿ. ಬರೋಬ್ಬರಿ 20ಕ್ಕೆ 20 ಇಡ್ರಿ ಇಲ್ಲೇ. 3ಕ್ಕೆ 3, 2ಕ್ಕೆ 2, 6 4 10, ಕೆಲ ಬಂತು 1. ಆನ್ಸರ್ 50 23 20 ಅದ ನೋಡ್ರಿ. 50 23 20, 50 20 ಆನ್ಸರ್ ಈಸ್ ಈಕ್ವಲ್ ಟು 50 23.20 ರೂಪಾಯಿ. ಎದುರಾಗದ ಅದು ಬಿ, ಉತ್ತರ ಸಂಖ್ಯೆ ಬಿ. ನೋಡಿ, ಇಷ್ಟು ಚೆನ್ನಾಗಿ ತಿಳ್ಕೊಂಡಿರಿ ನೀವು. ಹೆಂಗೆ ಭಿನ್ನ ರಾಶಿ ಬಂದಾಗ ಹೆಂಗೆ ಮಾಡ್ಬೇಕು ಅನ್ನೋದು ನೋಡ್ರಿ, ಚೆನ್ನಾಗಿ ನೋಡ್ಕೊರಿ, ತಿಳ್ಕೊರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. 9.15% ಲಾಭದಲ್ಲಿ 4600 ರೂಪಾಯಿ ಬೆಲೆಯ ರೇಡಿಯೋವನ್ನು ಎಷ್ಟಕ್ಕೆ ಮಾರಬೇಕು? ಆಪ್ಷನ್ಸ್ ಅವ. ಲಾಭ ಬರೋಬ್ಬರಿ 9.15% ಬರೋಬ್ಬರಿ. ಇದು ಮಿಶ್ರ ಭಿನ್ನ ರಾಶಿ, ಇದು ವಿಷಮ ಭಿನ್ನ ರಾಶಿ ಮಾಡಿಕೊಂಡ್ರಿ. ಅಸಲು ಬರೋಬ್ಬರಿ, ಅಸಲು ಬೆಲೆ, ಇದು ಅಸಲು ಬೆಲೆ ಒಳಗೆ. ಅದಕ್ಕೆ ನಾ ರೀಚೆಕ್ ಮಾಡ್ತಿರ್ತನು. ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ ಅಂದಾಗ ಅಸಲು ಬೆಲೆ ಬರೋಬ್ಬರಿ. ಯಾಕಂದ್ರೆ ನಾವು ಹೊಳೆ ಹೇಳೋದ್ರಿಂದ ಏನಾಗ್ತದ, ತಪ್ಪುಗಳು ಸಿಗ್ತಾವೆ. ಅದಕ್ಕೆ ನಾ ತಿಳಿಸ್ತಿರ್ತಾನೆ. ಅಸಲು ಬೆಲೆ ಬರೋಬ್ಬರಿ 4600 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 100 ಕೊಂಡ ಬೆಲೆಗೆ 46.5 ಲಾಭ. 4600 ರೂಪಾಯಿಗೆ ಎಷ್ಟು ಲಾಭ? ಬರೋಬ್ಬರಿ ಎಷ್ಟು? ಇವು 5ರಲ್ಲಿ ಹೋಗ್ತದೆ. ಇದಕ್ಕೆ ಗುಣಾಕಾರ ಮಾಡಿ 100 ತಾಗಿಟ್ಟು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಇದು ಲಾಭ. ಮಾರಾಟದ ಬೆಲೆ ಬರೋಬ್ಬರಿ ಅಸಲು ಬೆಲೆ ಪ್ಲಸ್ ಲಾಭ. ದಶಮಾಂಶದಾಗದ ಅಂದ್ರೆ 2 ಸ್ಥಾನ ಮಾಡ್ಕೋಬೇಕು. ಎಷ್ಟು ಕೇರ್ಫುಲಿ ಆಗಿರ್ಬೇಕಂದ್ರೆ, 4ನೇತೆ ಹುಡುಗರು 95% ಮಾಡ್ಯದ. ಮನ್ಯಾಗ ಕೂತು ನವೋದಯ ಮಾಡ್ಕೊಂಡದ್ದು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮಲ್ಲಿ. ಕರೋನಾ ಬಂದಿದೆ. 4600.00 ಪ್ಲಸ್ 423.20, 5023.20. ಉತ್ತರ ಸಂಖ್ಯೆ ಬಿ. ನೋಡಿ, ಚೆನ್ನಾಗಿ ತಿಳಿಸೇಳೀನು. ನೋಡಿ, ಮತ್ತು ನಾ ಮಾದರಿ ಹಾಕ್ತನು. ಹಾಗೆ ಕಂಟಿನ್ಯೂ ಮಾದರಿಗಳನ್ನು ನೀವು ನೋಡೋದ್ರಿಂದ ನಿಮಗೇನಾಗ್ತದ, ಅದು ಅಭ್ಯಾಸ ರಿವಿಷನ್ ಆಗ್ತದ. ನಮಗೇನು ಅನ್ನಿಸ್ತದ, ನಮಗೆ ಗಣಿತಗಳು ಬರಬೇಕು ಅಂತಂದ್ರೆ ಬೇಕಾರೆ ಮಾಡಬೇಕಾರೆ ಒಂದು, ಇಲ್ಲಿಗೆ ವಿಡಿಯೋ ನೋಡ್ಬೇಕಾರೆ ಒಂದು. ವಿಡಿಯೋಗಳು ನೋಡೋದ್ರಿಂದನೂ ಭಾಳ ದೊಡ್ಡ ಫಾಯ್ದೆ ಅದ ನಿಮಗೆ. ಬೇಕಾದ್ರೆ ವಿಡಿಯೋಗಳು ನೋಡ್ಬೇಕು ಒಂದು, ಇರ್ಲಿಕ್ಕೆ ರಿವಿಷನ್ ಮಾಡ್ಬೇಕು ಒಂದು. ಅಂದ್ರೆ ನಿಮ್ಗೆ ಗಣಿತಗಳು ಭಾಳ ನೆನಪಿರ್ತಾವೆ. ಈಗ 100 ಅದಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ನಾ ಇಲ್ಲಿ ಕೊಟ್ಟರು ಬರ್ತದೆ, ಹೊರಗೆ ಇಟ್ಟರು ಬರ್ತದೆ. ನೋಡಿ, ನಿಮಗೆ ತಿಳಿದದ ಅಂತ ತಿಳ್ಕೊಂಡ್ರೆ ಮತ್ತೊಂದು 2 ಗಣಿತಗಳು ಬಂದು ಅಂದ್ರೆ ಮುಂದಿನ ಲೆಕ್ಕಗಳು ಭಾಷೆಗಳು ಬಂದ್ಬಿಡ್ತಾವೆ ನಿಮಗೆ. ಏನದ, ಈಗ ಶೇಕಡ ಲಾಭ ಕೊಟ್ಟಾನ, ಅಸಲು ಬೆಲೆ ಕೊಟ್ಟಾನ, ಮಾರಾಟದ ಬೆಲೆ ಕಂಡು. ಇದು ಪರ್ಫೆಕ್ಟ್ ಆಗಿಬೇಕು ನೀವು. ಅಸಲು ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ, ಮಾರಾಟದ ಬೆಲೆ ಕಂಡು ಹಿಡಿಬೇಕು. ಈಗ ನಾವು ಭಿನ್ನ ರಾಶಿ ಒಳಗೆ ಕೊಟ್ಟಾನ, ಏನು ಮುಂದೆ ದಶಮಾಂಶ ಬರ್ತಾವ. ಎಲ್ಲ ರೀತಿಯ ಗಣಿತಗಳು ಪೆಟ್ಟರ್ನಿದು, ಎಲ್ಲ ರೀತಿಯ ಗಣಿತಗಳು ಬರ್ತಾವೆ. ಇವತ್ತೊಂದು ನೀವು ಎಷ್ಟು ಹೆಚ್ಚು ರಿವಿಷನ್ ಮಾಡ್ತೀರಿ, ಮುಂದಿನ ಗಣಿತಗಳು ಭಾಳ ಸರಳ ಬರ್ತಾವೆ. ಇದು ಮುಂದೆ ಏನು ಬರ್ತಾವೆ, ಇದ್ರ ಉಲ್ಟಾ ಬರ್ತಾವೆ. ಬಂದಾಗ ಹೇಳುತ್ತೇನೆ ನಾನು. ಆಮೇಲೆ ಕೊಂಡ ಬೆಲೆ ಕಂಡು ಹಿಡಿದು ಬರ್ತದೆ. ಈಗ ಮಾರಾಟದ ಬೆಲೆ ಕಂಡು ಹಿಡಿದ್ರಿ, ಇನ್ನು ಲಾಭ ಕೊಡ್ತಾನ, ಮಾರಾಟದ ಬೆಲೆ ಕೊಡ್ತಾನ, ಅಸಲು ಬೆಲೆ ಕಂಡು ಹಿಡಿದು ಅವಾಗ ಹೆಂಗೆ ಮಾಡಬೇಕು. ಅದಕ್ಕೆ ಇವತ್ತು ಈ ಪ್ಯಾಟರ್ನ್ ಏನದಲ್ಲ, ಇವೊಂದು ಕನಿಷ್ಠ 10-15 ಲೆಕ್ಕರ ನೀವು ಎಕ್ಸ್ಪರ್ಟ್ ಆಗಬೇಕು. ಆಮೇಲೆ ಭಿನ್ನ ರಾಶಿ ಅದ, ಭಾಳ ಬಿರಿಯದ ಅನ್ನಂಗಿಲ್ಲ. ನೀವು ತಿಳ್ಕೊಂಡಿಂಥ ಗಣಿತಗಳನ್ನು ಮಾಡಿಬಿಟ್ರೆ ನಿಮ್ಮ ಮುಂದಿನ ಗಣಿತಗಳು ಭಾಳ ಸರಳ ಬರ್ತಾವೆ. ನಾವು 1-2 ಗಣಿತ ಹಾಕೋದ್ರಿಂದ ನೀವು ಶಣ್ಯರಾಗೋದಿಲ್ಲ. ಒಂದು 4 ಲಸ ಕೊಡೋದು, ಒಂದು 4 ಭಿನ್ನ ರಾಶಿ ಕೊಡೋದು, ಒಂದು 4-5 ಮಸ ಪಟ್ಟು ಬಿಡೋದು. ಆಯ್ತು, ನಮ್ಮ ಹುಡುಗರು ನಾವು ಮಸ ನಮ್ಮ ಮನುಷ್ಯನಾಗ ಅಷ್ಟೇ. ಆಯ್ತು, ನಮ್ಮ ಹುಡುಗರು ನಾವು ಲಸ ಹೇಳಿದೆವು, ಮಸ ಹೇಳಿದೆವು, ಭಿನ್ನ ರಾಶಿ ಹೇಳಿದೆವು.
ಸರಳೀಕರಣ ಹೇಳಿದೀವಲ್ಲ ಹುಡುಗರು ತಿಳ್ಕೊಳ್ಳೋ ತನಕ ನಾವು ಹೇಳೋದು ಬಿಡಬಾರ್ದು. ಚೆನ್ನಾಗಿ ಬರ್ಕೊಳ್ರಿ.